ಒಂಟಿತೋಳ ಬೇಟೆಯ ವಿಚಾರದಲ್ಲಿ ಈಗ ಎನ್ಐಎ ಬಹಳ ದೊಡ್ಡ ಬಲೆಯನ್ನ ಬೀಸಿದಂಗೆ ಕಾಣಿಸ್ತಾ ಇದೆ. ಹಲವು ರೀತಿಯಾದಂತ ಈಗ ಮಾಹಿತಿಗಳು ಕೂಡ ಎನ್ಐಎಗೆ ಲಭ್ಯವಾಗ್ತಾ ಇದೆ. ಸೊ ರಾಮೇಶ್ವರಂ ಕೆಫೆ ಬಾಂಬರ್ನ ರೇಖಾಚಿತ್ರವನ್ನ ರಿಲೀಸ್ ಮಾಡಿದೆ ಎನ್ಐಎ ಬಿಡುಗಡೆ ಮಾಡಿದಂತ ಸಿಸಿಟಿವಿ ಇಮೇಜ್ ಆಧರಿಸಿ ಈಗ ರೇಖಾಚಿತ್ರವನ್ನ ಬಿಡುಗಡೆಯನ್ನ ಮಾಡಿರೋದು. ಖ್ಯಾತ ಸ್ಕೆಚ್ ಆರ್ಟಿಸ್ಟ್ ನಿಂದ ಬಾಂಬರ್ನ ರೇಖಾಚಿತ್ರ ಆಗಿದೆ. ವಿತ್ ಮಾಸ್ಕ್, ವಿದೌಟ್ ಮಾಸ್ಕ್, ಟೋಪಿ, ಕನ್ನಡಕ ಧರಿಸಿದರ ರೇಖಾಚಿತ್ರವನ್ನ ಇಲ್ಲಿ ಮಾಡಿದ್ದಾರೆ. ಕೆಫೆ ಬಾಂಬರ್ಗಾಗಿ ಈಗಾಗಲೇ 10 ಲಕ್ಷ ಬಹುಮಾನವನ್ನ ಎನ್ಐಎ ಘೋಷಣೆಯನ್ನ ಕೂಡ ಮಾಡಿದೆ. ನಂಬರ್ ಕೂಡ ಹೇಳಿದ್ದಾರೆ, ಆ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿಯನ್ನ ಕೊಡಬಹುದು. ಸೊ ಎನ್ಐಎ ಬಿಡುಗಡೆ ಮಾಡಿರುವಂಥ ರೇಖಾಚಿತ್ರ ಖ್ಯಾತ ಸ್ಕೆಚ್ ಆರ್ಟಿಸ್ಟ್ ಇಂದ ಈಗ ಬಾಂಬರ್ನ ಮುಖಚರ್ಯವನ್ನ ನಿಮಗೆ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀವಿ. ಇದು BMTC ಬಸ್ನಲ್ಲಿ ಅವನು ಓಡಾಡಿದಂಥ ಸಂದರ್ಭದಲ್ಲಿ ಸಿಕ್ಕಂತಹ ಫೋಟೋ. ಅದಾದ ನಂತರ ಅವನ ಸ್ಕೆಚನ್ನು ಈಗಾಗಲೇ ಮಾಡಿಸಿದ್ದಾರೆ, ಸ್ಕೆಚನ್ನು ಬಿಡುಗಡೆ ಮಾಡಿದ್ದಾರೆ. ವಾಂಟೆಡ್ ಅಂತ ಹಾಕಿದ್ದಾರೆ. 10 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ನಿಮ್ಮ ಹೆಸರನ್ನು ಕೂಡ ಗೌಪ್ಯವಿಡಲಾಗುತ್ತೆ, ನಿಮ್ಮ ಮಾಹಿತಿಯನ್ನು ಕೂಡ ಗೌಪ್ಯವಾಗಿ ಇಡಲಾಗುತ್ತೆ ಅನ್ನೋದನ್ನು ಕೂಡ ಈಗ ಎನ್ಐಎ ಹೇಳಿದೆ. ನಂಬರನ್ನು ಕೂಡ ಅವರು ಹೇಳಿದ್ದಾರೆ. ನಂಬರನ್ನು ನೀವು ಫೋನ್ ಮಾಡಿ ಹೇಳಬಹುದು. ರಾಮೇಶ್ವರಂ ಕೆಫೆ ಬಾಂಬರ್ನ ರೇಖಾಚಿತ್ರ ರಿಲೀಸ್ ಆಗಿದೆ. BMTCಯಲ್ಲಿ ಓಡಾಡಿದಂಥ ಸಂದರ್ಭದಲ್ಲಿ ಕ್ಯಾಪನ್ನು ತೆಗೆದಿದ್ದಾನೆ, ಗ್ಲಾಸನ್ನು ತೆಗೆದಿದ್ದಾನೆ, ಮಾಸ್ಕನ್ನು ಕೂಡ ತೆಗೆದಿದ್ದಾನೆ. ಅವನು ಹೇಗಿದ್ದಾನೆ ಏನು ಅನ್ನುವಂಥದ್ದು ಒಂದಿಷ್ಟು ಮುಖಚರ್ಯದ ಆಧಾರದ ಮೇಲೆ ಅವನ ರೇಖಾಚಿತ್ರವನ್ನು ಈಗ ಬಿಡುಗಡೆಯನ್ನು ಮಾಡಿದ್ದಾರೆ ಖ್ಯಾತ ಆರ್ಟಿಸ್ಟ್ನಿಂದ. ಈ ಆಧಾರದ ಮೇಲೆ ನಿಮಗೇನಾದರೂ ಮಾಹಿತಿ ಸಿಕ್ಕರೆ ಆ ಮಾಹಿತಿಯನ್ನು ಪೊಲೀಸರಿಗೆ ನೀಡಿ. ಇಷ್ಟೊತ್ತನ ಹೇಳಿದ್ದೇನೆ ಅದನ್ನೇ. ಸೊ ಇಷ್ಟೊತ್ತು ಕೂಡ ನಿಮ್ಗೆ ಹೇಳ್ತಾ ಇದ್ದಿದ್ದು ಅದನ್ನೇ ನಾನು. ಒಂದು ಕಡೆಗೆ ರೇಖಾಚಿತ್ರ ಇದೆ, ಇನ್ನೊಂದು ಕಡೆಗೆ ಅವನು BMTCಯಲ್ಲಿ ಕೂತ್ಕೊಂಡಂಥ ದೃಶ್ಯವನ್ನು ಎನ್ಐಎ ಬಿಡುಗಡೆ ಮಾಡಿದಂಥ CCTV ಆಧರಿಸಿ ರೇಖಾಚಿತ್ರವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. BMTCಯಲ್ಲಿ ಸಿಕ್ಕಂಥ ಈ ಕೂತಿರುವಂತಹ ದೃಶ್ಯ, ಇನ್ನೊಂದು ಕಡೆಗೆ ಓಡಾಡಿರುವಂಥ ದೃಶ್ಯ, ಎಲ್ಲ ಆ್ಯಂಗಲ್ಗಳಲ್ಲೂ ಅವನು ಹೇಗೆ ಕಾಣಿಸ್ಕೊಳ್ತಾನೆ ಏನು ಅನ್ನುವಂಥದ್ರ ಬಗ್ಗೆ ವಿತ್ ಕ್ಯಾಪು ವಿದೌಟ್ ಕ್ಯಾಪು ಕೂಡ ಅವನ ಇಮೇಜ್ಗಳನ್ನು ಈಗ ಬಿಡುಗಡೆಯನ್ನು ಮಾಡಿದ್ದಾರೆ. ನಿಮಗೆ ಸಾಧ್ಯ ಆದರೆ, ನಿಮಗೆ ಗೊತ್ತಿದ್ದರೆ ಮಾಹಿತಿಯನ್ನು ತಿಳಿಸಿ ಅವರಿಗೆ. ಸೊ ಈಗ ಶಂಕಿತ ಉಗ್ರನ ಬಗ್ಗೆ ಒಂದಿಷ್ಟು ರೇಖಾಚಿತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ. ಒಂದು ಕಡೆಗೆ ಆರ್ಟಿಸ್ಟ್ನಿಂದ ರೇಖಾಚಿತ್ರದ ಚಿತ್ರವನ್ನು ತೋರಿಸ್ತಾ ಇದ್ದೀವಿ, ಹೇಗೆ ಕಾಣಿಸ್ತಾನೆ ಅಂತ ಹೇಳಿ. ಇನ್ನೊಂದು ಕಡೆಗೆ BMTCಯಲ್ಲಿ ಓಡಾಡಿದಂಥ ಸಂದರ್ಭದಲ್ಲಿ CC ಕ್ಯಾಮ್ರಾದಲ್ಲಿ ಸಿಕ್ಕಂತಹ ದೃಶ್ಯ, ಇವೆಲ್ಲವೂ ಕೂಡ ನಿಮಗಿದೆ. ಕೆಲವರು ಯಾರಾದರೂ ಚೆಕ್ ಮಾಡಬೇಕು. ಈಗ ಕಂಡಲ್ಲೆಲ್ಲ ರೀಲ್ಸ್ಗಳನ್ನು ಮಾಡ್ತಾ ಇರ್ತಾರೆ. ಈ ರೀಲ್ಸ್ ಮಾಡಬೇಕಾದ್ರೆ ಹಿಂದೆ ಯಾರಾದರೂ ಪಾಸ್ ಆಗ್ತಾ ಇದ್ದಾವೆ ಅಂತ ಎಲ್ಲಾದರೂ ಒಂದು ಕಡೆಗೆ ಚೆಕ್ ಮಾಡ್ಕೊಳ್ಬೇಕು ಅಂತ ಯಾರು ಸಿಗ್ಬೋದೇನೋ. ಕಾರಣ ಹಲವರು ಎಲ್ಲೆಲ್ಲೋ ಮೊಬೈಲ್ಗಳನ್ನು ಹಿಡ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೊಂಡು ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಅದು ಕೂಡ ಸಿಗ್ಬಹುದೇನೋ, ಕೆಲವು ಹಿಂಟುಗಳು ಗೊತ್ತಾಗಲಿಕ್ಕಿಲ್ಲ, ನೋಡಬೇಕು ಅದನ್ನು. ಕಾರಣ ಈಗ ಮೆಟ್ರೋದಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ಏನೇನೋ ಮಾಡ್ತಿರ್ತಾರೆ, ಇನ್ನು BMTCಯಲ್ಲಿ ಬಿಟ್ಟಿರ್ತಾರಾ. ಸೊ ಅಂಥ ಸಂದರ್ಭದಲ್ಲೂ ಏನಾದರೂ ಸಿಗಬಹುದೇನೋ, ಅವುಗಳ ಲಭ್ಯವಾಗಬಹುದೇನೋ, ನಿಮ್ಮ ಚೆಕ್ ಮಾಡ್ಕೊಳ್ಳಿ. ನೀವು ಯಾರಾದರೂ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾಗ ನಿಮ್ಮ ವೀಡಿಯೋಗಳಲ್ಲಿ ಯಾವುದಾದ್ರೂ ಈ ಮುಖಚರ್ಯ ರೆಕಾರ್ಡ್ ಆಗಿದೆಯಾ ಏನು ಅಂತ ಹೇಳಿ. ರಾಮೇಶ್ವರಂ ಕೆಫೆ ಬಾಂಬರ್ ರೇಖಾಚಿತ್ರ ರಿಲೀಸನ್ನು ಈಗ ಎನ್ಐಎ ಮಾಡಿದೆ. ಇವನು BMTCಯಲ್ಲಿ ಕೂತಂಥ ಸಂದರ್ಭದಲ್ಲಿ ಕ್ಯಾಪನ್ನು ತೆಗೆದಿರ್ತಾನೆ. ಆ ಕ್ಯಾಪ್ ತೆಗೆದಂಥ ಸಂದರ್ಭದಲ್ಲಿ ಸಿಕ್ಕಂಥ ಫೋಟೋವನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಎಲ್ಲ ರೀತಿಯಾಗಿ ಕೂಡ ದೃಶ್ಯ 1, 2, 3, 4, 5, 6 ಸೊ ಇದಿಷ್ಟು ಕೂಡ ಇದೆ. ಮೊಬೈಲ್ನಲ್ಲಿ ಮಾತುಕತೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಂಥ ದೃಶ್ಯ. ಅದಾದ ನಂತರ ಅದು ಡಮ್ಮಿ ಅಂತ ಗೊತ್ತಾಗಿದೆ. ಅವನು ಯಾವುದೋ ಮೊಬೈಲ್ ಯೂಸ್ ಮಾಡಿಲ್ಲ, ಡಬ್ಬಿ ಮೊಬೈಲ್ ಯೂಸ್ ಮಾಡಿದಾರೆ ಅಂಥೇಳಿ. ಸೊ ಹಾಗಾಗಿ ಈಗ ರೇಖಾಚಿತ್ರವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಜನ ನೀವು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ, ಸುಮ್ಮನೆ ಏನೂ ಅಲ್ಲ, ನಿಮಗೆ ಬಹುಮಾನ ಕೂಡ ಇದೆ. 10 ಲಕ್ಷ ಘೋಷಣೆಯನ್ನು ಮಾಡಿರೋದು. ನನ್ನ ಸಹೋದ್ಯೋಗಿ ನಾಗೇಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈ ರೇಖಾಚಿತ್ರವನ್ನು ಬಿಡುಗಡೆ ಮಾಡಿದ ನಂತರ ಏನಾದರೂ ಮಾಹಿತಿಗಳು ಲಭ್ಯವಾಗ್ತಾ ಇದೆಯಾ? ಜನ ಫೋನ್ ಮಾಡಿ ಇಂಥವನನ್ನ ಇಲ್ಲಿ ನೋಡಿದ್ವಿ ಅನ್ನುವಂಥದ್ದು ಏನಾದರೂ ಹೇಳ್ತಾ ಇದ್ದಾರಂತ ಈ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ ನಾಗೇಶ್? ಖಂಡಿತವಾಗ್ಲೂ ಅರುಣ್, ಈಗಾಗಲೇ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಮತ್ತು CCB ಅಧಿಕಾರಿಗಳು ಜಂಟಿಯಾಗಿ ತನಿಖೆಯನ್ನು ಮಾಡ್ತಿರುವಂಥದ್ದು. ಘಟನೆ ನಡೆದ ಬಳಿಕ ಒಂದಷ್ಟು ಬೆಳವಣಿಗೆ ಮತ್ತು CCTV ಆಧಾರದ ಮೇಲೆ ಎನ್ಐಎ ಅಧಿಕಾರಿಗಳು ನಿನ್ನೆ ಅಧಿಕೃತವಾದ ಒಂದು ರೇಖಾಚಿತ್ರವನ್ನು ಬಿಡುಗಡೆ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ರೇಖಾಚಿತ್ರದ ವ್ಯಕ್ತಿ ಕಂಡು ಬಂದಂಥ ಸಂದರ್ಭದಲ್ಲಿ ನಮಗೆ ಮಾಹಿತಿಯನ್ನು ಹಂಚಿಕೊಳ್ಳಿ, ನೀವು ಮಾಹಿತಿ ಹಂಚಿಕೊಳ್ಳುವ ವ್ಯಕ್ತಿ ಏನಿದ್ದಾರೆ ಅವರ ಮಾಹಿತಿಯನ್ನು ಯಾವುದೇ ರೀತಿಯ ಗೌಪ್ಯವಾಗಿ ಇಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಹೊರಹಾಕೋದ್ರ ಮೂಲಕ ಒಂದಷ್ಟು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿರುವಂಥದ್ದು. ಹಾಗಾಗಿ ಈಗಾಗಲೇ ಎನ್ಐಎ ಅಧಿಕಾರಿಗಳು ಬಿಡುಗಡೆ ಮಾಡಿರುವಂಥ ರೇಖಾಚಿತ್ರದ ಆಧಾರದ ಮೇಲೆ ಈ CCB ಪೊಲೀಸರಿಗೆ ಸಾಕಷ್ಟು ಕರೆಗಳು ಬರ್ತಿದ್ದಾವೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಈ ರೇಖಾಚಿತ್ರದಲ್ಲಿ ಇರುವಂಥ ವ್ಯಕ್ತಿ ಓಡಾಟ ಮತ್ತು ಅವನ
ಚಲನವಲನದ ಬಗ್ಗೆ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಸಿಸಿಬಿ ಪೊಲೀಸರು ಕೂಡ ಈ ವ್ಯಕ್ತಿಯ ಮತ್ತೊಂದು ರೇಖಾಚಿತ್ರವನ್ನು ಬಿಡುಗಡೆ ಮಾಡಿ ಮತ್ತಷ್ಟು ಮಾಹಿತಿಯನ್ನು ಸಾರ್ವಜನಿಕರಿಂದ ಕಲೆ ಹಾಕುವ ಕೆಲಸವನ್ನು ಮಾಡಿಕೊಂಡು ಆ ನಂತರ ಈ ಒಂದು ವ್ಯಕ್ತಿಯನ್ನು ಬಂಧನ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಿಸಿಬಿ ಪೊಲೀಸರು ಕೂಡ ಒಂದು ರೇಖಾಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ರಾಮೇಶ್ವರಂ ಕೆಫೆ ಬಾಂಬರ್ನ ರೇಖಾಚಿತ್ರವನ್ನು ರಿಲೀಸ್ ಮಾಡಿದ ನಂತರ ಈಗ ಹಲವು ಮಾಹಿತಿಗಳು ಕೂಡ ಲಭ್ಯವಾಗುತ್ತೆ. ಯಾರಾದರೂ ಎಲ್ಲಾದರೂ ನೋಡಿರ್ತಾರೆ ಇವನ ವ್ಯಕ್ತಿಯನ್ನು. ಯಾವುದಾದ್ರು ಹೋಟೆಲ್ಗೆ ಹೋಗಿರ್ತಾನೆ, ಟೀ ಕಾಫಿ ಏನಾದರೂ ಕುಡಿದಿರ್ತಾನೆ, ಅಭ್ಯಾಸಗಳಿದ್ರೆ ಅಂಗಡಿಗಳಲ್ಲಿ ನಿಂತಿರ್ತಾನೆ.